ಹಾಯ್ ಫ್ರೆಂಡ್ಸ್, ಹಾಯ್ ಹಲೋ, ಹೇಗಿದ್ದೀರಾ ಎಲ್ಲರೂ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇದು ಶನಿವಾರದ ಬ್ಲಾಗು. ಶನಿವಾರ ಬೆಳಗ್ಗೆ ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿಂದ ನನ್ನ ದಿನಚರಿನ ಶುರು ಮಾಡ್ತಾ ಇದ್ದೀನಿ. ಬೆಳಗ್ಗೆ 6:30ಗೆ ಎದ್ದೆ. ಹೊರಗಡೆ ಮಳೆ ಬೇರೆ ಬಂದಿದೆ, ನೈಟೆಲ್ಲ ಮಳೆ ಬಂದಿದೆ ಫ್ರೆಂಡ್ಸ್. ಸ್ವಲ್ಪ ಚಳಿ ಸಹ ಇದೆ. ಈಗ ನಾನು ಬೆಳಗ್ಗೆ ಎದ್ದಿದ ತಕ್ಷಣ ದೇವ್ರ ಮುಂದೆ ನಿಂತು ಕೈ ಮುಗಿದು ಇಲ್ಲಿಂದ ನನ್ನ ದಿನಚರಿನ ಶುರು ಮಾಡ್ಕೊತೀನಿ. ಯಾವಾಗಲೂ ಅಷ್ಟೇ ಹೀಗೆ ನನ್ನ ದಿನಚರಿನ ಶುರು ಮಾಡೋದು. ಇನ್ನು ಇಲ್ಲಿ ದೇವ್ರ ಕೈ ಮುಗಿದು ಹಾಗೆ ರೂಮ್ಗೆ ಹೋಗಿ ರೂಮಲ್ಲಿ ಬೆಡ್ಶೀಟೆಲ್ಲ ಮಡಚಿಟ್ಟು ಮತ್ತು ಕಿಟಕಿ ಎಲ್ಲ ಓಪನ್ ಮಾಡಿ ಬಿಡ್ತೀನಿ. ಯಾಕಂದರೆ ಹೊರಗಡೆ ಇರೋ ಗಾಳಿ ಒಳಗಡೆ ಬರಬೇಕಲ್ವ, ಆವಾಗಲೇ ಅಲ್ವಾ ಚೆನ್ನಾಗಿರೋದು, ಫ್ರೆಶ್ ಆಗಿರುತ್ತೆ. ಅದಕ್ಕೆ ಈಗ ಕಿಟಕಿ ಎಲ್ಲ ಓಪನ್ ಮಾಡ್ತಾಯಿದ್ದೀನಿ. ಈಗ ಕಿಟಕಿ ಎಲ್ಲ ಓಪನ್ ಮಾಡಿಬಿಟ್ಟು ಈಗ ಹೊರಗಡೆ ಹೋಗೋಣ. ಇಲ್ಲಿಂದ ನನ್ನ ದಿನಚರಿ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್. ನೋಡಿ, ಸಪೋರ್ಟ್ ಮಾಡಿ. ಇವಾಗ ನಾನು ಬೆಳಗ್ಗೆ ಎದ್ದು ನೋಡಿ ಕಿಟಕಿ ಎಲ್ಲ ಓಪನ್ ಮಾಡ್ತಾಯಿದ್ದೀನಿ. ಕಿಟಕಿ ನನಗೆ ನೈಟ್ ಹೊತ್ತು ನಾವೆಲ್ಲ ಕ್ಲೋಸ್ ಮಾಡಿರ್ತೀರಲ್ವ, ಗಾಳಿ ಎಲ್ಲ ಏನು ಬರೋದಿಲ್ಲ. ಮತ್ತು ನೈಟೆಲ್ಲ ನಮ್ಮ ಉಸಿರಾಟದ ಗಾಳಿ ಎಲ್ಲ ಒಳಗಡೆನೇ ಇರುತ್ತೆ. ನಾವು ಬೆಳಗ್ಗೆ ಎದ್ದು ಈ ಥರ ಎಲ್ಲ ಕಿಟಕಿ ಎಲ್ಲ ಓಪನ್ ಮಾಡಿದ್ರೆ ಹೊರಗಡೆ ಇರೋ ಗಾಳಿ ಒಳಗಡೆ ಬಂದು ಒಳಗಡೆ ಇರೋಂಥ ಗಾಳಿ ಎಲ್ಲ ಹೊರಗಡೆ ಹೋಗುತ್ತೆ. ಆದಷ್ಟು ನಮ್ಮ ಮನೆಯೆಲ್ಲ ತುಂಬ ಫ್ರೆಶ್ ಆಗಿ ಇರುತ್ತೆ ಈ ಥರ. ಇಲ್ಲಾಂದರೆ ಕಿಟಕಿ ಎಲ್ಲ ಓಪನ್ ಮಾಡಿ ಇವಾಗ ಹೊರಗಡೆ ಬಂದು ಈಗ ನಾನು ಡೋರೆಲ್ಲ ಓಪನ್ ಮಾಡ್ತಾ ಇದ್ದೀನಿ. ಓಪನ್ ಮಾಡಿ ಹೊರಗಡೆ ಬಂದೆ ಫ್ರೆಂಡ್ಸ್. ಸ್ವಲ್ಪ ಚಳಿ ಚಳಿ ಸೆಕೆ ಒಂಥರ ಇತ್ತು, ಪರವಾಗಿಲ್ಲ, ಚೆನ್ನಾಗಿತ್ತು ವೆದರು. ಓಕೆ ಫ್ರೆಂಡ್ಸ್, ನೋಡಿ ನನ್ನ ದಿನಚರಿ ಹೇಗಿತ್ತು ಅಂತ ನೋಡ್ಬೋದು. ಮಂಜೆಲ್ಲ ಯಾವ ಥರ ಇದೆ, ಮಳೆ ಎಲ್ಲ ಬಿದ್ದಿದೆ ಫ್ರೆಂಡ್ಸ್. ಇನ್ನೂ ಸ್ವಲ್ಪ ಮಳೆ ಬರ್ತಾನೆ ಇತ್ತು ಮಳೆ. ಇವತ್ತು ಇಡೀ ದಿನ ಬರುತ್ತೆ ಅಂತ ಅಂದ್ಕೊಂಡಿದ್ದೆ, ಆದರೂ ಪರವಾಗಿಲ್ಲ, ಒಂದು 9 ಗಂಟೆವರೆಗೂ ಮಳೆ ಬರ್ತಾನೆ ಇತ್ತು. ನಾನೀಗ ಫ್ರೆಶ್ ಅಪ್ ಆಗಿ ಅಡುಗೆ ಮನೆಗೆ ಬಂದಿದ್ದೀನಿ. ಇನ್ನೂ ಬಾಗಿಲು ಗುಡಿಸಿಲ್ಲ, ಯಾಕಂದರೆ ಮಳೆ ಬರ್ತಾಯಿತ್ತಲ್ವ, ರಂಗೋಲಿ ಎಲ್ಲ ಹಾಕೋಕ್ಕಾಗಲ್ಲ. ಇನ್ನು ಸ್ವಲ್ಪ ಲೇಟಾಗಿ ಹಾಕೋಣ ಅಂತಂದ್ಬಿಟ್ಟು ಫಸ್ಟಿಗೆ ನಾನೀಗ ಅಡುಗೆ ಮನೆಗೆ ಬಂದು ಸ್ವಲ್ಪ ಚಳಿ ಅಲ್ವಾ, ಬಿಸಿ ಬಿಸಿ ಕಾಫಿ ಟೀ ಏನಾದರೂ ಮಾಡಿ ಕುಡಿಯೋಣ ಅಂತ ಬಂದಿದ್ದೀನಿ. ಕಾಫಿ ಟೀ ಅಂತಂದರೆ ಮಾಮೂಲಿ ನಾನು ಏನು ಕುಡಿತೀನೋ ಅದೇನೇ ಕುಡಿಯೋದು. ಮತ್ತು ನಾನು ನೈಟು ಡ್ರೈ ಫ್ರೂಟ್ಸ್ ನೆನೆಸಿದ್ದೆ. ಇವತ್ತು ನಮ್ಮ ಯಜಮಾನರು ತಿಂದಿಲ್ಲ, ಅವರು ಡೈಲಿ ತಿಂತಿದ್ರು, ಇವತ್ತು ತಿಂದಿಲ್ಲ, ಹಾಗೆ ಹೋಗಿದ್ದಾರೆ. ನಾನು ಸಹ ತಿಂತಾಯಿದ್ದೀನಿ ಡ್ರೈ ಫ್ರೂಟ್ಸು. 2 ಬಾದಾಮಿ, 2 ಗೋಡಂಬಿ, ಒಂದು ಸ್ವಲ್ಪ ದ್ರಾಕ್ಷಿ ಹಾಕಿರ್ತೀನಿ. ಇದ್ದರೆ ಈ ಥರ ನೆನೆಸಿಟ್ಟು ತಿಂತೀನಿ, ಇಲ್ಲ ಅಂತಂದರೆ ಯಾವಾಗನ ಒಂದೊಂದು ಸರಿ ತೊಗೊಂಬಂದಾಗ ಈ ಥರ ಮಾಡ್ಕೊಂಡು ತಿಂತೀನಿ ಫ್ರೆಂಡ್ಸ್. ಮತ್ತು ಫ್ರೆಂಡ್ಸ್, ವಿಡಿಯೋ ನೋಡಿ ಫುಲ್ ವಿಡಿಯೋ ನೋಡಿ. ನಿಮಗೆ ನನ್ನದೇ ಒಂದು ಕಿವಿ ಮಾತು ಹೇಳ್ತೀನಿ. ಯಾಕೆ ಅಂತಂದರೆ ಕೆಲವರು ಈ ತಪ್ಪನ್ನ ಮಾಡಬೇಡಿ. ಯಾಕೆಂದರೆ ಕೆಲವರು ಈ ತಪ್ಪು ಮಾಡ್ತಾರೆ. ಈ ತಪ್ಪು ಮಾಡೋದ್ರಿಂದ ನಮ್ಮ ತಂದೆ ತಾಯಿಗೂ ಒಂದು ಕೆಟ್ಟ ಹೆಸರು ಇರುತ್ತೆ ಅಲ್ವಾ. ಅದಕ್ಕೆ ದಯವಿಟ್ಟು ಈ ತಪ್ಪನ್ನು ಯಾರೂ ಮಾಡಬೇಡಿ. ಇದು ನನ್ನ ಕಡೆಯಿಂದ ಒಂದು ಕಿವಿ ಮಾತು, ಇದು ನನಗೆ ಗೊತ್ತಿರೋ ಅಂಥ ಕಿವಿ ಮಾತು. ಅದನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ದಯವಿಟ್ಟು ಪ್ಲೀಸ್ ಫುಲ್ ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್. ಇವತ್ತಿನ ದಿನ ಯಾವ ರೀತಿ ಹೋಗುತ್ತೆ, ಏನೆಲ್ಲ ಮಾಡ್ತೀನಿ ಅಂತ. ಮತ್ತು ಅಮ್ಮನ ಮನೆಗೆ ಬೇರೆ ಸ್ವಲ್ಪ ಹೋಗಬೇಕು. ಆದಷ್ಟು ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡು ಬೇಗನೆ ಸ್ವಲ್ಪ ಹೋಗೋಣ ಅಂತ. ಬಸ್ಸಿಗೆ ಸ್ವಲ್ಪ ಪ್ರಾಬ್ಲಮ್ ಇದೆ, ನೋಡೋಣ ಆದಷ್ಟು ಬೇಗ. ಇಷ್ಟೊತ್ತಿಗೆಲ್ಲ ಕೆಲಸ ಮುಗಿಸಿ ಹೋಗಿದ್ರೆ ಚೆನ್ನಾಗಿರ್ತಾಯಿತ್ತು. ಈಗ ಸುಮಾರು ಒಂದು 9 ಗಂಟೆ ಆಗಿದೆ. ಮಳೆ ಬರ್ತಾಯಿತ್ತಲ್ಲ ಫ್ರೆಂಡ್ಸ್, ಹಂಗಾಗಿ ಎದ್ದೊಳೋದೇ ಲೇಟಾಗಿತ್ತು. ಅದಕ್ಕೆ ಸರಿ ಲೇಟಾಗಿ ಹೋದರೆ ಆಗುತ್ತೆ ಅಂತ ಅಂದ್ಬಿಟ್ಟು ಮಳೆ ನೋಡಿಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ನಾನು ಸ್ವಲ್ಪ ಲೇಟಾಯಿತು, ಎದ್ದೊಳೋದೇ ಲೇಟಾಗಿತ್ತು. ಇವಾಗ ನಾನು ಅಡುಗೆ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ನೈಟೇ ಕ್ಲೀನ್ ಮಾಡಿ ಇಟ್ಟಿರ್ತೀನಿ. ನನಗೇನು ಬೆಳಗ್ಗೆ ಟೈಮು ಈ ಥರ ಅಡುಗೆ ಮನೆ ಕ್ಲೀನಾಗಿ ಇಟ್ಟಿದ್ರೆ ಬೆಳಗ್ಗೆ ಟೈಮು ನಾವು ಬಂದು ಸ್ವಲ್ಪ ಅಂದರೆ ಖುಷಿ ಆಗುತ್ತೆ ನಮಗೆ. ಅಡುಗೆ ಮನೆಯಲ್ಲಿ ಏನೇ ಒಂದು ಕೆಲಸ ಮಾಡೋದಕ್ಕೂ ಅಷ್ಟೇ. ಅಥವಾ ನಾವೇನಾದರೂ ಅಡುಗೆ ಮನೆ ಕ್ಲೀನ್ ಮಾಡಿಲ್ಲ ಅಂದರೆ ಸಿಂಕಲ್ಲಿ ಪಾತ್ರೆ ನೋಡಿ ಮತ್ತು ಅಡುಗೆ ಮನೆ ನೋಡಿ ತುಂಬಾ ಬೇಜಾರಾಗುತ್ತೆ. ಅದು ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ, ಹೆಂಗಪ್ಪ ಮಾಡೋದು ಅಂತ ಅನಿಸುತ್ತೆ. ಅದಕ್ಕೆ ಆವಾಗಿನ ಕೆಲಸ ಆವಾಗಲೇ ಮಾಡ್ಕೊಂಬಿಟ್ರೆ ನಮಗೆ ಡೈಲಿನೂ ಅಷ್ಟೇ ಒಂದು ಖುಷಿ ಆಗುತ್ತೆ ಅಡುಗೆ ಮನೆ ಬರೋದಕ್ಕೆ. ನಾನು ನೈಟು ಯಾವಾಗ್ಲೂ ಸಿಲಿಂಡ್ರ್ ಆಫ್ ಮಾಡ್ತೀನಿ. ಅದೊಂದು ನನಗೆ ಅಭ್ಯಾಸ ಹೋಗ್ಬಿಟ್ಟಿದೆ. ಹಂಗಾಗಿ ಸಿಲಿಂಡ್ರ್ ಆನ್ ಮಾಡಿಕೊಂಡು ನನಗೆ ಕುಡಿಯೋದಕ್ಕೆ ಅಂತ ಬೂಸ್ಟು ಇಟ್ಕೊಂಡಿದ್ದೆ, ಬೂಸ್ಟ್ ಮಾಡ್ಕೊತಾ ಇದ್ದೀನಿ. ಕಾಫಿ ಕುಡಿಯೋಣ ಅಂತ ಅಂದ್ಕೊಂಡೆ. ಕಾಫಿ ಈಗ ಸ್ವಲ್ಪ ಹೀಟ್ ಆಗುತ್ತೆ.
ನನಗೆ ಕಾಫಿ ಕುಡಿದ್ರೆ ಕಾಫಿ ತುಂಬ ಇಷ್ಟ. ಕಾಫಿ ಕುಡಿದ್ರೆ ಹೀಟು, ಇನ್ನು ಟೀ ಕುಡಿದ್ರೆ ಅದು ಪಿತ್ತ. ಅದಕ್ಕೆ ಬೇಡ, ಅವೆರಡೂ ಸ್ವಲ್ಪ ಅವಾಯ್ಡ್ ಮಾಡ್ತೀನಿ ಜಾಸ್ತಿ. ಈ ₹5 ಪ್ಯಾಕೆಟು ಬೂಸ್ಟ್ ಬರುತ್ತಲ್ವ ಫ್ರೆಂಡ್ಸ್, ಅದನ್ನ ಇಟ್ಕೊಂಡಿರ್ತೀನಿ. ಹಾಗೆ ಅದನ್ನ ಇಟ್ಕೊಂಡು ನಾನು ಅದೇ ಅಭ್ಯಾಸ ಮಾಡ್ಕೊಂಡಿರೋದು ಬೆಳಗ್ಗೆ ಟೈಮ್ ಕುಡಿಯೋದಕ್ಕೆ. ಈಗ ಕಾಫಿ ಕುಡಿದಾದ್ಮೇಲೆ ನಾನು ಸ್ವಲ್ಪ ಮಳೆ ಎಲ್ಲ ನಿಂತಿತ್ತು, ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಹಾಕ್ತಾಯಿದ್ದೀನಿ. ನೈಟು ನಾನು ಅಮ್ಮನ ಮನೆಗೆ ಹೋಗೋದ್ರಿಂದ ಇರೋದಿಲ್ವಲ್ಲ, ಅದಕ್ಕೆ ಇವತ್ತೇ ರಂಗೋಲಿ ಹಾಕ್ತಾಯಿದ್ದೀನಿ. ಹಾಕಿ ರಂಗೋಲಿ ಹಾಕೋಣ, ಮಳೆ ಬರೋದು ಬಿಡೋದು ನಮ್ಮ ಕರ್ತವ್ಯ ಏನಿದೆಯೋ ಅದು ಮಾಡಬೇಕಲ್ವ ಫ್ರೆಂಡ್ಸ್. ಅದು ಮಳೆ ಬರುತ್ತೆ, ನೋಡೋಣ, ಮಳೆ ಬಂದರೆ ಹೋದರೆ ಹೋಗುತ್ತೆ, ಆದರೂ ಹಾಕ್ತಾಯಿದ್ದೀನಿ. ಯಾವಾಗಲೂ ನಾನು ಶುಕ್ರವಾರ ಅಮಾವಾಸ್ಯೆ ಪೂಜೆಗೆಲ್ಲ ಮಾಡ್ತೀನಲ್ಲ, ಅದೇ ಥರನೇ ಇವತ್ತು ಬಾಗಿಲಿಗೆಲ್ಲ ಅರಿಶಿನ ಕುಂಕುಮ ಇಟ್ಟು ರಂಗೋಲಿ ಹಾಕಿದ್ದೀನಿ. ಮತ್ತು ಶಾಮಂತಿಗೆ ಹೂವನೂ ಇತ್ತು, ಅದನ್ನೂ ಸಹ ಇಟ್ಟಿದ್ದೀನಿ ನೋಡ್ಬೋದು. ಸಿಂಪಲ್ಲಾಗಿ ಈ ರೀತಿ ರಂಗೋಲಿ ಹಾಕ್ಕೊಂಡಿದ್ದೀನಿ. ಇನ್ನಿಷ್ಟ ಆದಮೇಲೆ ನಾನು ಹಾಗೆ ಮನೆ ಕಸ ಎಲ್ಲ ಗುಡಿಸ್ಕೊಂಡೆ. ಮನೆ ಕಸ ಇದು ಡೈಲಿ ನನ್ನ ರೂಟೀನು. ಬೆಳಗ್ಗೆ ಎದ್ದ ತಕ್ಷಣ ಈ ಥರ ಮನೆ ಕಸ ಗುಡಿಸಿಲ್ಲ ಅಂತಂದರೆ ಇದು ಎದ್ದಾಸ್ಗೆ ಕಸ, ಇದನ್ನ ಗುಡಿಸಿ ನಾವು ಆಚೆ ಹಾಕಲೇಬೇಕು. ಇದನ್ನು ಸಹ ಹಾಗೆ ಮನೆ ಕಸ ಎಲ್ಲ ಗುಡಿಸಿ ಆಚೆ ಹಾಕ್ತಾಯಿದ್ದೀನಿ. ಮತ್ತು ಫ್ರೆಂಡ್ಸ್, ಕಿವಿ ಮಾತು ಅಂತ ಹೇಳಿದ್ನಲ್ಲ, ಏನದು ಕಿವಿ ಮಾತು? ನಾವು ಆ ತಪ್ಪು ಮಾಡೋದ್ರಿಂದ ಯಾಕೆ ನಮ್ಮ ದೊಡ್ಡೋರನ್ನ, ಅಂದರೆ ನಮ್ಮನೆ, ನಮ್ಮಪ್ಪ ಅಮ್ಮನ ಬೈಕೊತಾರೆ. ಇದು ನಾನು ಕೇಳಿರೋದು, ನನಗೆ ತಿಳಿದಿರೋದನ್ನ ಹೇಳ್ಕೊತಾ ಇದ್ದೀನಿ. ತರಕಾರಿ ಎಲ್ಲ ತೊಗೊಂಬಂದಿದ್ರು ಫ್ರೆಂಡ್ಸ್, ಅದನ್ನೆಲ್ಲ ಈಗ ತೊಳೆಯೋದಕ್ಕೆ ಹಾಕ್ಕೊತಾ ಇದ್ದೀನಿ. ನಾನು ನಿನ್ನೆ ತೊಳೆಯೋದಕ್ಕೆ ಹಾಕಬೇಕಾಗಿತ್ತು, ಆದರೆ ನಿನ್ನೆ ಸ್ವಲ್ಪ ಕೆಲಸ ಜಾಸ್ತಿ ಇರೋದ್ರಿಂದ ನಾನು ಅದನ್ನ ಮಾಡ್ಕೊಳಕ್ಕಾಗಲ್ಲ, ಹಾಗೆ ಇಟ್ಟಿದ್ದೆ. ಅದಕ್ಕೆ ಇವಾಗ ಒಂದು ಬೇಷನಲ್ಲಿ ಹಾಕಿ ತರಕಾರಿ ಎಲ್ಲ ಹಾಕಿ ಅದನ್ನ ತೊಳೆದಿಡೋಣ ಅಂತ ಅಂದ್ಬಿಟ್ಟು ಹಾಕಿಡ್ತೀನಿ. ನಾನು ಅಂಗಡಿಯಿಂದ ತರಕಾರಿ ಏನಾದರೂ ತೊಗೊಂಬಂದರೆ ತಕ್ಷಣ ಅದನ್ನ ತೊಳೆದು ಇಟ್ಕೊಬೇಕು. ಇಲ್ಲ ಅಂತಂದರೆ ಅದನ್ನ ಹಾಗೆ ನಾವು ಅಡುಗೆಗೆ ಯೂಸ್ ಮಾಡಿಕೊಂಡ್ರೆ ನಮಗೂ ಸ್ವಲ್ಪ ಬೇಜಾರಾಗುತ್ತೆ ಬಳಸಬೇಕಾದ್ರೆ. ಯಾಕೆಂದರೆ ಮಾರ್ಕೆಟಲ್ಲಿ ಬೇರೆ ಅವರು ಎಲ್ಲೆಲ್ಲ ಹಾಕ್ಕೊಂಡಿರ್ತಾರೆ, ಮತ್ತು ಅಲ್ಲಿರೋ ಅಂಥ ಜಾಸ್ತಿ ಡಸ್ಟ್ ಇರುತ್ತೆ. ಆ ಸೊಳ್ಳೆಗಳು, ನೊಣಗಳು ಎಲ್ಲೆಲ್ಲೋ ಕೂತಿರೋದಂಥದ್ದೆಲ್ಲ ಆ ತರಕಾರಿ ಮೇಲೆ ಕೂತಿರುತ್ತೆ. ಆದರೂ ನಾವು ಹಾಗೆ ತೊಗೊಂಬರ್ತೀವಿ. ಅದನ್ನ ಹಾಗೆ ಫ್ರಿಜ್ಜಲ್ಲಿ ಇಟ್ಕೊಳೋದಕ್ಕಿಂತ ಈ ಥರ ಒಂದು ಸರಿ ನೀರಲ್ಲಿ ಹಾಕಿ ಒಂದು ಸರಿ ತೊಳ್ಕೊಂಡ್ರೆ ನಮಗೆ ಒಳ್ಳೇದಲ್ವ. ಮತ್ತು ನಾವು ಸ್ವಲ್ಪ ತೊಳಿಬೇಕಾದ್ರೆ ಅರಿಶಿನ ಉಪ್ಪು ಹಾಕಿ ತೊಳ್ಕೊಳ್ಬೇಕು, ಆಗ ನಮಗಿನ್ನೂ ಒಳ್ಳೆಯದಾಗುತ್ತೆ. ಮತ್ತು ಮಗು ಬಂದಿದೆ, ಚಾತುರ್ಯ. ಇದು ಮಗು ಗೊತ್ತಲ್ವ ನಿಮಗೆ, ನಮ್ಮ ಮನೆ ಪಕ್ಕದ ಮನೆ, ಅಂದರೆ ನಮ್ಮ ಯಜಮಾನ್ರವರ ಅಣ್ಣನ ಮೊಮ್ಮಗಳು. ಅವಳು ಬರ್ತಾ ಇರ್ತಾಳೆ, ಬಂದು ಅವಳು ಆಟ ಆಡ್ಕೊಂಡಿದ್ದಾಳೆ. ನಾನಿಲ್ಲಿ ತರಕಾರಿ ಎಲ್ಲ ತೊಳೆದಿಟ್ಕೊತಾ ಇದ್ದೀನಿ. ಮತ್ತು ಮೀಶೋಯಿಂದ ಒಂದು 4 ಬಾಕ್ಸ್ ತೊಗೊಂಡಿದ್ದೆ. ಸ್ವಲ್ಪ ಏನಾದರೂ ರೇಷನೆಲ್ಲ ಹಾಕಿಟ್ಕೊಳಕ್ಕಾಗುತ್ತೆ ಅಂತಂದ್ಬಿಟ್ಟು ತೊಗೊಂಡಿದ್ದೆ. ನೋಡಿ ಅಲ್ಲಿ ಕಾಣಿಸ್ತದೆಲ್ಲ, ಅದು ಎಷ್ಟು ಈ ಥರ ಬಾಕ್ಸ್ಗಳಲ್ಲಿ, ಅಂದರೆ ಒಂದೊಂದು ಬಕೆಟ್ಗಳಲ್ಲಿ ಹಾಕಿಟ್ಕೊಳ್ತಾ ಇದ್ದೆ. ಅದಕ್ಕೆ ನಾನು ಇದನ್ನೆಲ್ಲ ಬೇಡ, ಬಾಕ್ಸ್ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಮೀಶೋಯಿಂದ ತರಿಸ್ಕೊಂಡಿದ್ದೆ ಬಾಕ್ಸು. ಇದು ಬಂದು, ಈ ಬಾಕ್ಸ್ ಬಂದು ₹295, ಅಂದರೆ ₹5 ಕಮ್ಮಿ ₹300. ನಾನು ಇದನ್ನೆಲ್ಲ ಹಾಕಿ ಇಟ್ಕೊಳ್ಳೋಣ ಅಂತ. ಯಾಕೆ ಅಂತಂದರೆ ಈ ಥರ ಬಕೆಟ್ಗಳಲ್ಲಿ ಇಟ್ಕೊಂಡ್ರೆ ಸ್ವಲ್ಪ ನೋಡೋದಕ್ಕೂ ಸ್ವಲ್ಪ ಅಸಹ್ಯವಾಗಿ ಕಾಣಿಸ್ತಾ ಇತ್ತು ಎಲ್ಲ. ಸ್ವಲ್ಪ ಚೆನ್ನಾಗಿ ಇಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಈ ಥರ ಬಾಕ್ಸ್ಗಳನ್ನ ತರಿಸ್ಕೊಂಡೆ. ಇವಾಗ ನಾನು ಈ ಬಾಕ್ಸ್ಗಳಿಗೆಲ್ಲ ಹಾಕಿ ಇಡ್ತಾ ಇದ್ದೀನಿ. ಚಾತುರ್ಯನೂ ಇದ್ದಾಳೆ, ಅವಳ ಪಾಡಿಗೆ ಆಟ ಆಡ್ಕೊಂಡು ಇದ್ದಾಳೆ. ಚಾತುರ್ಯ ಜೊತೆ ಮಾತಾಡಿಕೊಂಡು ಇವಾಗ ಅವಳ ಜೊತೆ ಮಾತಾಡ್ತಾ ನಾನು ಹೀಗಾಗಿ ಕೆಲಸ ಎಲ್ಲ ಮುಗಿಸ್ಕೊತಾ ಇದ್ದೀನಿ. ಅವಳು ಆಟ ಆಡ್ಕೊಂಡಿದ್ದಾಳೆ, ಬಾಕ್ಸ್ ಎತ್ಕೊಡೋದು, ಅದು ಏನೇನೋ ಮಾತಾಡ್ತಾ ಇದ್ದಾಳೆ. ಅವಳು ಮಾತನ್ನ ಕೇಳಿದರೆ ಸ್ವಲ್ಪ ನಗುನೇ ಬರುತ್ತೆ. ನಾನಲ್ಲಿ FM ಹಾಕಿದ್ದೆ, ಹಂಗಾಗಿ ಮ್ಯೂಟ್ ಮಾಡಿದ್ದೀನಿ ವಾಯ್ಸು. ಮತ್ತು ಫ್ರೆಂಡ್ಸ್, ಇದನ್ನೆಲ್ಲ ಕೆಲಸ ಮಾಡಿಕೊಂಡೆ ನಾನು ನಿಮಗೊಂದು ಕಿವಿ ಮಾತು ಹೇಳ್ತೀನಿ ಅಂತ ಹೇಳಿದ್ನಲ್ಲ. ನಿಮಗೂ ಈ ಅನುಭವ ಆಗಿದೆಯಾ? ಪ್ಲೀಸ್ ಕಮೆಂಟ್ ಮಾಡಿ. ಇದು ಯಾವ ಅನುಭವ ಅಂತಂದರೆ, ಸಡನ್ನಾಗಿ ನಾವು ಯಾರ್ದಾನ ಒಬ್ಬರು ಮನೆಗೆ ಹೋಗ್ತೀರಿ ಅಲ್ವಾ, ಆವಾಗ ಅಲ್ಲಿ ನಮಗೆ, ಅಂದರೆ ಅವರು ಚೆನ್ನಾಗೇ ಮಾತಾಡ್ಕೊಂಡಿರ್ತಾರೆ, ಚೆನ್ನಾಗೇ ಇದು ಮಾಡ್ಕೊಂಡಿರ್ತಾರೆ. ನಾವು ಸಡನ್ನಾಗಿ ಅವ್ರ ಮನೆಗೆ ಹೋದರೆ ಅವರು ನಮ್ಮನ್ನು ನೋಡ್ದಿದ್ದಂಗೆ ಇದು ರಿಯಾಕ್ಷನ್ ಮಾಡ್ತಾರೆ. ಮತ್ತು
ಕೆಲವರು ನೋಡಿಬಿಟ್ಟು ಎದ್ದು ಒಳಗಡೆ ಹೋಗ್ಬಿಡ್ತಾರೆ, ಅಡುಗೆ ಮನೆಗೆ ಹೋಗೋದು ಇಲ್ಲ ರೂಮ್ಗೆ ಹೋಗ್ಬಿಡೋದು, ಈ ಥರ ಮಾಡ್ತಾರೆ. ಮತ್ತು ನಾವು ಹೋಗಿ ಅವ್ರನ್ನ ಮಾತಾಡಿಸಿದಾಗ ಎಷ್ಟೊತ್ತಿಗೂ ಮಾತಾಡೋದಿಲ್ಲ. ಆಗ ನಮಗೆ ಸ್ವಲ್ಪ ಬೇಜಾರಾಗುತ್ತೆ ಅಲ್ವಾ ಈ ಥರ ಮಾಡೋದ್ರಿಂದ. ಆವಾಗ ನಮಗನ್ಸುತ್ತೆ, ಏನಪ್ಪ ಇವರು ನಾವು ನಾವು ಏನೋ ಒಂದು ಫಂಕ್ಷನ್ಗೋ ಕರೆಯೋದಕ್ಕೆ ಅಪರೂಪಕ್ಕೆ ಅಂತ ಹೋಗಿರ್ತೀರಿ, ಒಂದು ಫಂಕ್ಷನ್ಗೆ, ಒಂದು ಪೂಜೆಗೋ ಅಥವಾ ಏನಕ್ಕೋ ಒಂದು ಕರೆಯೋದಕ್ಕೆ ಹೋಗಿರ್ತೀರಿ, ಅಥವಾ ಅವ್ರನ್ನ ಮಾತಾಡ್ಸೋಕ್ಕೆ ಹೋಗಿರ್ತೀರಿ. ಅದು ಬಿಟ್ಟರೆ ಬೇರೆ ಏನೋ ಅವ್ರ ಮನೆಯಲ್ಲಿ ಏನೋ ನಾವು ತಿನ್ನೋಕ್ಕೆ ಹೋಗಿರ್ತೀರಿ, ಅಥವಾ ಅವ್ರ ಮನೆಯಿಂದ ಏನಾದರೂ ತೊಗೊಂಬರೋಕ್ಕೆ ಹೋಗಿರ್ತೀರಿ ಅಂತ ಏನೂ ಇಲ್ಲ. ಇದು ನನ್ನ ಅನುಭವದ ಮಾತು. ನಾನು ಈ ಸುಮಾರು ಜನಗಳಲ್ಲಿ ನೋಡಿರುವಂಥ ಮಾತನ್ನ ನಾನು ನಿಮ್ಮ ಹತ್ರ ಹೇಳ್ಕೊತಾ ಇದ್ದೀನಿ. ನನಗೆ ಹೇಳೋಕ್ಕೆ ಇಷ್ಟು ಮಾತ್ರ ಈ ಥರ ಬರ್ತಾಯಿದೆ. ನನಗೆ ಗೊತ್ತಿರೋ ಮಟ್ಟಿಗೆ ನಾನು ಹೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್. ಇದರಲ್ಲಿ ನಿಮಗೆ ತಪ್ಪು ಅಂತ ಅನ್ನಿಸಿದ್ರೆ ಅಥವಾ ಯಾರಿಗಾನಾದರೂ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿದೆಯಾ ಕಮೆಂಟ್ ಮಾಡಿ. ಏನಂತಂದರೆ, ಇವಾಗ ನಾವು ಒಬ್ಬರು ಸಡನ್ನಾಗಿ ನಾನು ಒಂದು ಮನೆಗೆ ಹೋದೆ. ಅವರು ಅಲ್ಲಿ ನಾವು ನೋಡಿದ್ದಾರೆ, ನಾವು ಹೋಗಿದ್ದು ಅವರು ನೋಡಿದ್ರು, ಅವರು ನಮ್ಮ ರಿಲೇಷನ್ನೇನೆ. ನಾವು ಹೋಗಿದ ತಕ್ಷಣ ಅವ್ರು ಎದ್ದು ಅಡುಗೆ ಮನೆಗೆ ಹೋಗ್ಬಿಟ್ರು. ನನಗೆ ಗೊತ್ತಾಯಿತು ಅವರು ಹೋದರು, ಅಡುಗೆ ಮನೆಗೆ ಹೋದರು ಅಂತ. ಆಮೇಲೆ ಹೋಗಿ ನಾನೇ ಎಲ್ರನ್ನೂ ಮಾತಾಡಿಸ್ಕೊಂಡು ನಾನೇನು ಹೋಗಿದ್ದೆ ಆ ಕೆಲಸನ ನಾನು ಮುಗಿಸ್ಕೊಂಡು ಬಂದೆ. ಆಮೇಲೆ ಆವಾಗ ನನಗನ್ನಿಸ್ತು ಬೇಜಾರು ಅನ್ನೋದಕ್ಕಿಂತ ನನಗೇನು ಬೇಜಾರು ಅಂತಂದರೆ, ಅವ್ರ ಮನೆಯಲ್ಲಿ ಇದೇ ರೀತಿನ ಕಲಿಸಿರೋದು, ಅವ್ರ ಮನೆಯಲ್ಲಿ ಇದೇ ಥರನೇ ಮಾಡ್ತಾರಾ ಯಾರಾದರೂ ಮನೆಗೆ ಹೋದರೆ? ಯಾಕಂದರೆ ಅವರು ದೊಡ್ಡೋರು ಏನಾದರೂ ಮಾಡಿದ್ರೆ ಚಿಕ್ಕವರು ಅದನ್ನ ಫಾಲೋ ಮಾಡ್ತಾರಂತೆ. ಅವರಪ್ಪ ಅವರಮ್ಮ ಯಾವ ಥರ ಮಾಡಿರ್ತಾರೆ, ಚಿಕ್ಕವರು ಅವ್ರ ತಂದೆ ತಾಯಿ ಮಾಡಿರೋದನ್ನೇ ಚಿಕ್ಕವರು ಅದನ್ನೇ ನೋಡಿ ಕಲಿತಾರೆ. ಹಾಗೆ ಅಂತ ಅಂದ್ಕೊಂಡು ನಾವು ಸುಮ್ಮನೆ ಹೋಗ್ಬಿಡ್ತೀರಿ. ಆದರೆ ಅದಕ್ಕೆ ಕೆಟ್ಟ ಹೆಸರು, ಅದು ತಂದೆ ತಾಯಿ ಮಾಡಿದಾರೋ ಇಲ್ಲೋ ಆದರೂ ನಾವು ತಂದೆ ತಾಯಿನ ಬೈಕೊತೀರಿ. ಅವ್ರು ಕಲಿಸಿರೋ ಮಕ್ಕಳಿಗೆ ಇದೇನಾ ಕಲಿಸೋದು, ಒಳ್ಳೆ ರೀತಿ ಒಳ್ಳೆ ಸಂಸ್ಕೃತಿ ಕಲಿಸೋದು ಇದೇನಾ ಅಂತ ನಾವು ಬೈಕೊತೀರಿ ಅಲ್ವಾ ಫ್ರೆಂಡ್ಸ್. ಅದಕ್ಕೆ ಹೇಳ್ತಾ ಇದ್ದೀನಿ, ಈ ತಪ್ಪನ್ನ ಯಾರೂ ಮಾಡಬೇಡ್ರಿ. ಇದು ತಂದೆ ತಾಯಿಗೆ ಕೆಟ್ಟ ಹೆಸರು ಅಲ್ದಿರೆ ಮತ್ತು ಮನೆಗೆ ಬಂದವ್ರಿಗೂ ಸಹ ಬೇಜಾರಾಗುತ್ತೆ. ಮನೆಗೆ ಯಾರೇ ಬರಲಿ, ಅವ್ರು ಏನೇ ಉದ್ದೇಶ ಇಟ್ಕೊಂಡಿರಲಿ, ಅವ್ರ ಉದ್ದೇಶ ನೆರವೇರುತ್ತೋ ಬಿಟ್ಟು ಗೊತ್ತಿಲ್ಲ. ಅವ್ರು ಕೆಟ್ಟ ಉದ್ದೇಶ ಇಟ್ಕೊಂಡು ಮನೆಗೆ ಯಾರೂ ಬರೋದಿಲ್ಲ. ಹೇಳ್ಬೇಕಂದ್ರೆ ಏನೋ ಒಂದು ಮನೆಗೆ ಒಂದು ಪೂಜೆಗೋ, ಒಂದು ಫಂಕ್ಷನ್ಗೋ ಅಥವಾ ಮಾತಾಡ್ಸೋಕ್ಕೋ, ಅವ್ರಿಗೇನಾದರೂ ಒಂದು ಬೇಕಾಗಿದ್ದರೆ ಅದನ್ನ ಕೇಳೋಕ್ಕೋ ಬರ್ತಾರೆ. ಸರಿ, ನಾವೊಂದು 4 ಮಾತು ನಗುನತ, ಏನು ಬಂದಿದ್ದೀರಾ, ಕೂತ್ಕೊಳ್ರಿ, ಕಾಫಿ ಆಯಿತಾ, ಟೀ ಆಯಿತಾ, ಕುಡಿತೀರಾ, ಊಟ ಮಾಡ್ತೀರಾ ಅಂತ ಒಂದು 4 ಮಾತು ಮಾತಾಡಿದ್ರೆ ನಾವು ನಮ್ಮ ವ್ಯಕ್ತಿತ್ವಕ್ಕೇನು ಕಮ್ಮಿ ಆಗಲ್ಲ ಅಂತ ಅಂದ್ಕೊತೀನಿ ಫ್ರೆಂಡ್ಸ್. ಯಾಕೆಂದರೆ ತುಂಬ ಜನ, ನಾನು ನೋಡ್ದಂಗೆ ತುಂಬ ಜನ ಈ ತಪ್ಪು ಮಾಡಿದ್ದಾರೆ. ಆವಾಗ ನನ್ನ ಹತ್ರ ಬಂದು ಹೇಳಿದ್ದಾರೆ ಫ್ರೆಂಡ್ಸ್, ಏನಂತಂದರೆ, ನೋಡು ಈ ಥರ ಅವ್ರ ಮನೆಗೆ ಹೋದ್ರಿ, ಅವರು ಈ ಥರ ಹಿಂಗೆ ಮಾಡಿದ್ರು, ಅಪ್ಪ ಅವ್ರ ಮನೇಲಿ ಅವರಮ್ಮ ಇದೇನಾ ಕಲಿಸಿರೋದು, ಅವ್ರ ಮನೇಲಿ ಇದೇನಾ ಹೇಳ್ಕೊಟ್ಟಿರೋದು, ನಾವೆಲ್ಲ ಹಿಂಗೆಲ್ಲ ಇಲ್ಲಪ್ಪ, ನಮ್ಮ ಮನೇಲಿ ನಾವು ಈ ಥರ ಎಲ್ಲ ಮಾಡಲ್ಲ ಅಂತ ಹೇಳಿದ್ದು ಉಂಟು. ನನಗೆ ಆವಾಗ ಅನಿಸ್ತಿತ್ತು, ಈ ಅನುಭವ ನನಗೇನಾ, ಎಲ್ರಿಗೂ ಒಬ್ಬೊಬ್ರಿಗೆ ಆಗುತ್ತೆ ಈ ಥರ ಅನುಭವ. ನಾವು ಇನ್ನೊಬ್ರಿಗೆ ಮಾಡಿದ್ರೆ, ಅವ್ರು ಇನ್ನೊಬ್ರಿಗೆ ಮಾಡಿದ್ರೆ ಆವಾಗ ಎಲ್ರಿಗೂ ಅಷ್ಟೇ. ಈಗ ನನಗೆ ಇನ್ನೊಬ್ರು ಯಾರಾದರೂ ಒಬ್ಬರು ಮಾಡೇ ಮಾಡ್ತಾರೆ ಅಲ್ವಾ ಫ್ರೆಂಡ್ಸ್. ಹಾಗೆ ಯಾಕೆ ಆ ಥರ, ಅದು ಸ್ವಲ್ಪ ಬೇಜಾರು. ಆ ಥರ ಮಾಡಿ ನಮ್ಮ ಹೆತ್ತ ತಂದೆ ತಾಯಿಗೆ ನಾವು ಆ ಥರ ಒಂದು ಕೆಟ್ಟ ಮಾತು ಬರ್ಸೋದಕ್ಕಿಂತ, ಅವರು ಸಾಮಾನ್ಯವಾಗಿ ನಮ್ಮನ್ನಲ್ಲ, ನಮ್ಮ ತಾಯಿನ ಅಥವಾ ನಮ್ಮ ತಂದೆನೋ ಅಂತಾರೆ, ಅವ್ರ ಮನೇಲಿ ಹೇಳ್ಕೊಟ್ಟಿರೋದು ಇದೇನೆ, ಅವ್ರ ಮನೇಲಿ ಸಂಸ್ಕೃತಿ ಇದೇನೆ ಅಂತ ಹಾಡ್ಕೊತಾರೆ. ಸುಮ್ಮನೆ ಎಲ್ಲೋ ಇರುವಂಥ ನಮ್ಮ ತಂದೆ ತಾಯಿನ ನಾವು ಈ ಒಂದು ನಾವು ಮಾಡೋವಂಥ ಒಂದು ತಪ್ಪಿಗೆ ಅವ್ರನ್ನ ಹೇಳ್ಕೊಳೋದು ತಪ್ಪಲ್ವಾ. ಅದಕ್ಕೆ ಹೇಳ್ತಾ ಇರೋದು ಫ್ರೆಂಡ್ಸ್, ಇದೊಂದು ಕಿವಿ ಮಾತು. ಮತ್ತು ನನಗೆ ಈಗ ಒಂದು 15 ದಿವಸದಲ್ಲಿ ನನಗೆ ಗೊತ್ತಾಗಿರೋದು ಒಂದು ಮ್ಯಾಟ್ರು. ನನ್ನ ಹತ್ರ ಬಂದು ಹೇಳಿದ್ರು, ಅವ್ರು ಏನೋ ಒಂದು ಫಂಕ್ಷನ್ಗೆ ಮನೆಗೆ ಕರೆಯೋಕ್ಕೆ ಅಂತ ಹೋಗಿದ್ರು, ಅವ್ರ ರಿಲೇಷನ್ನಲ್ಲೇ ನನ್ನ ಫ್ರೆಂಡ್ ಒಬ್ಬರು. ಅವರು ನೋಡಿಬಿಟ್ಟು ಹೋಗಿ ಆಚೆ ಕಡೆ ಇದ್ದವರು ಇವ್ರು ಬರ್ತಾರೋದು ನೋಡ್ಬಿಟ್ಟು ಒಳಗಡೆ ಹೋಗ್ಬಿಟ್ಟು ಬಾಕ್ಲಾಕಿ ಚಿಲ್ಕಾಕೊಂಡ್ಬಿಟ್ರಂತೆ. ಇವ್ರಿಗೊಂದು ಸ್ವಲ್ಪ ಬೇಜಾರು ಹೋಗ್ಬಿಟ್ಟೈತೆ. ಆವಾಗ ಆದರೂ ಅವರು ಬಿಟ್ಟಿಲ್ಲ, ಹೋಗಿ ಇವರು ಏನು ಕರಿಬೇಕೋ ಅದನ್ನೆಲ್ಲ ಹೋಗಿ ಅವ್ರನ್ನ ಮಾತಾಡಿಸಿ ಕರೆದು ಬಂದಿದೆ. ಆದರೂ ಅವ್ರು ಕೇಳಿದ್ದಾರೆ, ಯಾಕೆ ಈ ಥರ ಮಾಡ್ತೀಯಾ ಅಂತಂದ್ರೆ, ಇಲ್ಲ ನನಗೆ ಗೊತ್ತಿಲ್ಲ, ನೀವು ಬಂದಿದ್ದು ನಾನು ನೋಡಿಲ್ಲ ಅಂತ ಸುಳ್ಳು ಹೇಳ್ಬಿಟ್ರು. ನೋಡ್ಬಿಟ್ಟೆ ಹೋಗಿ ಬಾಕ್ಲಾಕ್ಕೊಂಡ್ರಂತೆ. ಆದರೂ ಇವ್ರು ಕೇಳಿದ್ದಕ್ಕೆ ಬಾಯಿ ಬಿಟ್ಟೇ ಕೇಳಿದ್ರಂತೆ, ಯಾಕೆ ಈ ಥರ ಮಾಡ್ತೀಯಾ ಅಂತ. ಆಮೇಲೆ ಅವ್ರೇನು ಮಾಡಿದ್ದಾರೆ, ಇಲ್ಲ ನಾನು ನೋಡಿಲ್ಲ ಅಂತ ಸುಳ್ಳು ಹೇಳಿದ್ರು. ಸರಿ ಅಂದ್ಬಿಟ್ಟು ಸೈಲೆಂಟಾಗಿ ಬಂದುಬಿಟ್ರು.
ಅಲ್ಲಿಂದ ಬಂದಾದಮೇಲೆ ಅವ್ರ ಮನೆಯಲ್ಲಿ ಅವ್ರ ತಾಯಿ ಕಲಿಸಿದ್ರೆ ನೀಟಾಗಿ ಕಲಿಸಿದ್ರೆ ತಾನೇ, ನೀಟಾಗಿ ಹೇಳ್ಕೊಟ್ಟಿದ್ರೆ ಅಲ್ಲ, ಇದೆಲ್ಲ ಹೇಳ್ಕೊಡ್ಬೇಕು, ಇದೆಲ್ಲ ಮಾಡಬೇಕು. ಅವ್ರ ತಾಯಿಯವ್ರು ಹೆಂಗೆ ಹೇಳ್ಕೊಟ್ರೋ ಇದೆಲ್ಲ ನಾವು ನೋಡಿರಲ್ಲ. ಆದರೂ ಅವ್ರ ತಂದೆ ತಾಯಿನ ನಾವು ಬೈಕೊತೀರಿ. ಆದರೆ ನಾವು ನಾವು ಮಾಡೋ ತಪ್ಪಿಂದ ನಮ್ಮ ತಂದೆ ತಾಯಿಗೆ ಯಾಕೆ ಕೆಟ್ಟ ಹೆಸರು ಬರಬೇಕು? ಅದಕ್ಕೆ ಫ್ರೆಂಡ್ಸ್ ಅದನ್ನೇ ನಾನು ಹೇಳಿದ್ದು. ಯಾರೇ ಬರಲಿ ಮನೆಗೆ, ನಮ್ಮ ಶತ್ರುನೇ ಆಗಿರಲಿ, ಅವರು ನಮ್ಮ ಶತ್ರುಗಳೇ ಬಂದ್ರೂ ಮನೆಗೆ, ಅವರು ಏನೋ ಒಂದು ಪೂಜೆಗೋ ಫಂಕ್ಷನ್ಗೋ ಅಥವಾ ಏನೋ ಒಂದು ಮಾತು ಹೇಳೋದಕ್ಕೋ, ಸುಮ್ಮನೆ ಮಾತಾಡ್ಸೋಕ್ಕೋ ಅಥವಾ ನಮ್ಮನ್ನು ಯಾರನ್ನಾದ್ರೂ ನೋಡೋಕ್ಕೋ ಬರ್ತಾರೆ ಅಷ್ಟೇ ತಾನೇ. ಆದರೂ ನಮ್ಮ ಮನೇಲಿ ಏನು ಅವ್ರು ತಿಂದು ಉಂಡು ಹೋಗೋದಿಲ್ಲ. ಅಮ್ಮಮ್ಮ ಅಂದರೆ ಒಂದು ಲೋಟ ಕಾಫಿನೋ ಟೀನೋ ಅಷ್ಟೇ ಊಟ ಎಲ್ಲ ಮಾಡಿ ಹೋಗೋ ಇಟ್ಕೊಳಲ್ಲ ಈಗಿನ ಕಾಲದವ್ರು. ಹಂಗಿರ್ಬೇಕಾದ್ರೆ ಒಂದು ಚೆನ್ನಾಗಿ ನಾವು ಮಾತಾಡಿಸಿ ಕಲಿಸೋದ್ರಿಂದ ಏನೂ ಮುಳುಗೋಗೋದಿಲ್ಲ, ನಮ್ಮ ಪ್ರಪಂಚನೇ ಮುಳುಗೋಗೋದಿಲ್ಲ ಫ್ರೆಂಡ್ಸ್. ಈ ಥರ ಎಲ್ಲ ಮಾಡಿ ಅವ್ರು ಬೇಜಾರು ಆಗೋದಕ್ಕಿಂತ ನಾವು ಅವ್ರಿಗೆ ಬೇಜಾರು ಹೋಗಲಿ, ನಾವು ನಮ್ಮ ಒಳ್ಳೆತನನ ನಾವು ತೋರಿಸ್ಕೊಬೇಕು. ಅಯ್ಯೋ ಅವ್ರ ಮನೆಗೆ ಹೋಗಿದ್ದೆ, ಆ ಹುಡುಗಿ ಎಷ್ಟು ಚೆನ್ನಾಗಿ ಮಾತಾಡ್ಸುತ್ತೆ, ಎಷ್ಟು ನಗ್ನಗ್ತಾ ಇರುತ್ತೆ ಮನೆಯಲ್ಲಿ, ನೋಡಿ ಇದ್ರೆ ಆ ಥರ ಇರಬೇಕು. ಒಬ್ಬೊಬ್ರ ಮನೆಗೆ ಹೋದರೆ ಅಪ್ಪ ಮಾತೇ ಆಡಲ್ಲ, ಆ ಥರ ಇರ್ತಾರಪ್ಪ ಅಂತ ಮಾತಾಡ್ಕೊಳ್ತಾರಲ್ವ. ನಮಗೆ ಆ ಥರ ಮಾತಿಗಿನ್ನ ಪರವಾಗಿಲ್ಲ ಹುಡುಗಿ ಚೆನ್ನಾಗಿ ಮಾತಾಡ್ತೈತೆ ಇದ್ರೆ ನೋಡು ಆ ಥರ ನಗ್ನಗ್ತಾ ಮಾತಾಡಬೇಕು. ಯಾವಾಗಲೂ ನೋಡು ಕೋಪ ಮಾಡಿಕೊಂಡೇ ಇರ್ಬೋದು, ಏನೇನೋ ಅಂತಾರೆ, ಮುಷಂಡಿ ಅಂತ ಈ ಥರ ಎಲ್ಲ ಮಾತುಗಳೆಲ್ಲ ಅಂತಾರೆ ನಾನು ಕೇಳಿದ್ದಂಗೆ. ಅದಕ್ಕೆ ಆ ಥರ ಮಾತುಗಳೆಲ್ಲ ಕೇಳೋದಕ್ಕಿಂತ ಒಂದು 4 ಮಾತು ನಗ್ನಗ್ತಾ ಮಾತಾಡಿದ್ರೆ ಒಳ್ಳೆಯದೇ ಅಲ್ವಾ ಫ್ರೆಂಡ್ಸ್. ಫ್ರೆಂಡ್ಸ್, ಈ ಕಿವಿ ಮಾತು ಹೇಳಿದ್ದೀನಿ, ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಇದು ತಪ್ಪೋ ಸರಿನೋ ಗೊತ್ತಿಲ್ಲ, ಆದರೆ ಇದು ನನ್ನ ನಿಜವಾದ ನನ್ನ ಅನುಭವದ ಮಾತುಗಳು. ನಾನು ಕೆಲವರು ಒಬ್ಬರ ಮನೆಗೆ ಹೋದಾಗ ನನಗೆ ಈ ಥರ ಅನುಭವಗಳೆಲ್ಲ ಆಗಿದೆ ಫ್ರೆಂಡ್ಸ್, ಹಂಗಾಗಿ ನಾನು ನಿಮ್ಮ ಹತ್ರ ಶೇರ್ ಮಾಡಿಕೊಂಡೆ. ಈ ಥರ ತಪ್ಪು ಯಾರೂ ಮಾಡಬೇಡಿ ಫ್ರೆಂಡ್ಸ್. ಸುಮ್ಮನೆ ನಾವು ನಮ್ಮ ತಂದೆ ತಾಯಿನ ಅವ್ರಿಗೆ ಒಂದು ಕೆಟ್ಟ ಹೆಸರು ತೊಗೊಂಬರ್ತೀರಿ ಅಷ್ಟೇ. ಅದಕ್ಕೋಸ್ಕರ ನಾನು ಈ ಮಾತು ಹೇಳಿದೆ. ನಾವು ನಮ್ಮ ತಾಯಿ ಯಾವ ಥರ ನಡ್ಕೊತಾ ಇದ್ರು ನಾನು ಅದೇ ಥರನೇ ನಡ್ಕೊತೀನಿ. ಅದನ್ನು ಯಾಕಂದರೆ ತಂದೆ ತಾಯಿ ಯಾವ ಥರ ನಡ್ಕೊತಾರೋ ಮಕ್ಕಳು ಅದೇ ದಾರಿನಲ್ಲೇ ಹೋಗ್ತಾರೆ ಅಂತ ಹೇಳೋದನ್ನ ಕೇಳಿದ್ದೀನಿ ನಾನು. ಈಗ ನೋಡಿದ್ರಲ್ಲ ಫ್ರೆಂಡ್ಸ್, ಇದಿಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ನಾನು ಕಿವಿ ಮಾತು ಅಂತ ಹೇಳಿದೆ ಇಷ್ಟೇ ಫ್ರೆಂಡ್ಸ್. ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ನಾನು ಮತ್ತೆ ಅಮ್ಮನ ಮನೆಯಲ್ಲಿ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್.